ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಾದ ಒಂದು ಪರಿಸ್ಥಿತಿ ಬಂತು. ಯಾಕಂದರೆ ಫುಲ್ಲು ಹಿಂದ್ಗಡೆ ಎಲ್ಲ ಬ್ಯಾಕ್ಗ್ರೌಂಡ್ ಸೌಂಡ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಈ ವಿಡಿಯೋ ಸ್ವಲ್ಪ ಜಾಸ್ತಿ ಒಂದೇ ಫ್ಲೋಲ್ಲಿ ಹೋಗ್ತಾಯಿದೆ. ಏನಕ್ಕಪ್ಪ ಅಂದರೆ ಇಂಚಿಂಚು ಗೊತ್ತಾಗಲಿ ಅಲ್ಲಿ ಏನು ನಡೀತಿದೆ, ಇಂಚಿಂಚು ಗೊತ್ತಾಗಲಿ ನಿಮ್ಗೆ ಅನ್ನೋ ಉದ್ದೇಶಕ್ಕೆ ಒಂದು ಸ್ವಲ್ಪ ಲೆಂತಿ ಮತ್ತು ಲ್ಯಾಗ್ ಆಗಿರ್ಬೋದು. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಏನು ನಡೀತಾ ಇದೆ ಇಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಏನು ಮಾಡ್ತಾಯಿದ್ದೀರಾ, ಸ್ವಲ್ಪ ನೋಡ್ಬಿಟ್ಟು ತಳ್ತಾ ಇದ್ದೀರಾ. ಸೊ ದಯವಿಟ್ಟು ಎಲ್ಲ ಪೂರ್ತಿ ವಿಡಿಯೋ ನೋಡಿರಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ದಯವಿಟ್ಟು ಇಲ್ಲಿ ಏನು ಮಾಡ್ತಾಯಿದೆ ಅಂದರೆ ನಮ್ಮ ತಾಯಿಯವರ ಒಂದು ಸರ ಏನಿದೆ ಅದಕ್ಕೆ ಪೂಜೆ ಮಾಡ್ತಾಯಿದ್ರು. ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಈ ವಿಡಿಯೋ ಹೆಂಗಿದೆ ಅಂದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನು ನಡೀತಿದೆ ಅಂತ. ಸೂಪರಾಗಿದೆ ವಿಡಿಯೋ. ಫುಲ್ ವಿಡಿಯೋ ನೋಡಿ, ಫುಲ್ ವಿಡಿಯೋ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನೋಡೋಣ ಬನ್ನಿ. ಇವಾಗೆಲ್ಲ ಪೂಜೆ ಎಲ್ಲ ಆಯಿತು. ಇಲ್ಲಿ ನೋಡಿ ಇದು ನಮ್ಮ ಕಡೆ ಅಂದರೆ ಕಡುಬು ಅಂತೀವಿ. ನಿಮಗೆ ಗೊತ್ತೈತಲ್ಲ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಇದು ಕಡುಬು ಮಾಡ್ತಾ ಇರೋದು. ನಾನೇ ಕುಂತ್ಕೊಂಡು ಕರಿತಾ ಇದ್ದೀನಿ. ಇಲ್ಲಿ ನಮ್ಮ ಅಣ್ಣ ವಿಡಿಯೋ ಮಾಡ್ತಾಯಿದ್ನು. ಇದೇ ಕಡುಬು ಈ ಥರ ಮಾಡಿಬಿಟ್ಟು ಈ ಅಂದರೆ ಎಲ್ಲಮ್ಗಂದರೆ ಕಡುಬೆ ಮಾಡೋದು. ಬೇರೆ ಕಡೆ ಎಲ್ಲ ಮಾಡ್ತಾವ್ರೆ, ನಾವು ಕಡುಬು ಮಾಡ್ತಾಯಿರೋದು. ಕಡುಬು, ಬದ್ನಿಕಾಯಿ ಪಲ್ಯ, ಅನ್ನ ಸಾಂಬಾರು ಬಂದವರಿಗೆಲ್ಲ ಊಟಕ್ಕೆ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಮಾಡ್ತೈತೆ. ಆಮೇಲೆ ಪಾಡ್ಲಿಗೆ ತುಂಬಕ್ಕೆ ಇದು ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಕಡುಬು ಮಾಡ್ತಾಯಿರೋದು. ಇಲ್ಲಿ ಮುಂದೆ ಇನ್ನೂ ಅಡುಗೆ ಆಗ್ತಾಯಿದೆ. ಆ ಕಡೆ ಎಲ್ಲ ಮಾಡ್ಕೊಂಡು ಇವತ್ತು ಏನಪ್ಪ ಅಂದರೆ ಜೋಗಳ ಪಂತಿ ಇರೋದು. ಜೋಗಳ ಪಂತಿ ಸ್ವಲ್ಪ ಜನ ಗೊತ್ತಿರೋದು, ಸ್ವಲ್ಪ ಜನ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಫುಲ್ ವಿಡಿಯೋ ನೋಡಿರಿ, ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಜೋಗಳ ಪಂತಿ ಮಾಡ್ತಾ ಇರೋದು. ಇಲ್ಲಿ ನಮ್ಮ ಅತ್ತಿಗೆಮ್ಮರು, ನಮ್ಮ ಅಕ್ಕ ಏನು ಮಾಡ್ತಾರಪ್ಪ, ಬದ್ನಿಕಾಯಿ ಮಾಡಕತ್ತಾರ. ಆದ್ರೆ ಬದ್ನಿಕಾಯಿ ಮಾಡೋ ಕರಿಬೇವು ಆಮೇಲೆ ಹಾಕ್ಯಾರ ಅವ್ರು. ಬದ್ನಿಕಾಯಿ ಮಾಡಕತ್ತಾರ, ಕರಿಬೇವು ಎಲ್ಲ ಹಾಕಿದ್ಮೇಲೆ ಹಾಕತ್ತಾರ. ಸೊ ಇರಲಿ, ಅದೆಲ್ಲ ಇವಾಗೇನು ನಡೀತೈತಿ. ಇಲ್ಲಿ ಇವರೆಲ್ಲ ಅಡುಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ನಾವಲ್ಲಿ ಕಡುಬು ಕರೆಯಕತ್ತೀವಿ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ರು, ಯಾರು ಕಾಲಿಲ್ಲ. ಯಾಕಂದ್ರೆ ಅಷ್ಟು ಸಮಯ ಇದ್ದಿಲ್ಲ ನಮ್ಮ ಹತ್ರ. ಬೇಗ ಬೇಗ ಆಗ್ಬೇಕಾಗಿತ್ತು. ಬಂದವ್ರನ್ನೆಲ್ಲ ಊಟ ಕಳಿಸ್ಬೇಕಾಗಿತ್ತು. ಜೋಗಮ್ಮರು ದೂರಿಂದ ಬಂದಿದ್ರು, ಅವ್ರನ್ನೂ ಕಳಿಸ್ಬೇಕಾಗಿತ್ತು ಊರಿಗೆ. ಸೊ ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ಅಂದರೆ ಸಾಯಂಕಾಲ ಆಗಬೇಕಾಗಿತ್ತು. ಸಾಯಂಕಾಲ ಅಂದರೆ ಒಂದು 4-5 ಗಂಟೆಗೆ ಆಗಬೇಕಾಗಿತ್ತು. ಆದರೆ ಏನು ಮಾಡೋದು, ಜೋಗಮ್ಮರೆಲ್ಲರೂ ಬೇರೆ ಬೇರೆ ಕಡೆಯಿಂದ ಕರ್ಕೊಂಬಂದಿದ್ವಲ್ಲ, ಮತ್ತು 5 ಜನ ಬೇಕು. ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಬಿಡೋಣ ಅನ್ನೋ ಉದ್ದೇಶಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಎಲ್ಲ ತಯಾರಿ ನಡೀತಾ ಇತ್ತು. ಯಾರು ಖಾಲಿ ಇದ್ದಲ್ಲ, ಎಲ್ಲರೂ ಬ್ಯುಸಿಯಾಗಿದ್ವಿ. ಅವತ್ತಿನ ಬ್ಯುಸಿ ಟೈಮಲ್ಲಿ ಸ್ವಲ್ಪ ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ನಿಮಗೆಲ್ಲರೂ. ಯಾಕಂದರೆ ಎಲ್ಲ ಮುಗಿಡ್ಕೆ ಹೋಗಿದ್ದು ತೋರಿಸಿದ್ದೀನಿ, ಅಲ್ಲಿ ಏನಾಗಿದೆ ಎಲ್ಲ ತೋರಿಸಿದ್ದೀನಿ. ಇದು ಅಲ್ಲಿಗೆ ಬಿಟ್ಟರೆ ಯಾರಿಗೆ ಅರ್ಥ ಆಗಲ್ಲ. ನೋಡಿ, ಇಲ್ಲಿ ವಾರಕ್ಕೆ ಕುಂತ್ಕೊಂಡು ಒಂದು ಸ್ವಲ್ಪ ಕಾಯ್ತಾ ಇದ್ವಿ. ಏನಕ್ಕೆ ಕಾಯ್ತಾ ಇದ್ವಿ ಅಂದರೆ ನಮಗೆ ಇವ್ರು ಬೇಕಾಗಿತ್ತು, ಭಜಂತ್ರಿ ಅವರು ನಮಗೆ ನುಡ್ಸಾಕಬೇಕಾಗಿತ್ತು. ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ವಿ. ಅವ್ರಿಗೋಸ್ಕರ ಎಲ್ಲ ರೆಡಿಯಾಗಿತ್ತು. ಗಿಡಿಗಿ ಪೂಜೆ ಗೀಜೆ ಎಲ್ಲ ರೆಡಿಯಾಗಿ ಕುತ್ಕೊಂಡು ಕಾಯ್ತಾಯಿದ್ವಿ. ಅವ್ರು ಬಂದರೆ ಸ್ಟಾರ್ಟ್ ಮಾಡೋದೆ ಅಷ್ಟೇ. ಆ ಪೊಸಿಷನಲ್ಲಿ ಇದ್ವಿ. ಯಾಕಂದ್ರೆ ಬೇಗ ಬಿಸಿಲೊಂದು ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ನೋಡಿರಿ ಎಲ್ಲ ರೆಡಿಯಾಗಿದ್ದಾರೆ. ಇನ್ನು ಕರ್ಕೊಂಡು ಹೋಗ್ಬೇಕು, ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಮ್ಮನವ್ರನ್ನೆಲ್ಲರೂ. ಇಲ್ಲಿಂದ ಅಲ್ಲಿ ಬಾನ್ ಅಂತ ಇದೆ, ಬಾನಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು, ಅದು ಪದ್ಧತಿ. ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಪದ್ಧತಿ ಏನಂತಂದೇಳಿ. ಆ ಪದ್ಧತಿ ಅದನ್ನು ಕಂಪ್ಲೀಟ್ ಮಾಡಲೇಬೇಕು, ಅದನ್ನು ಬಿಡೋಂತಂಗಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನೋಡಿ ಎಲ್ಲರೂ ಹೊರಗೆ ಬರ್ತಾಯಿದ್ವಿ. ಎಲ್ಲರೂ ಹೊರಗೆ ಬಂದು ಎಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಬಂದು ಅಲ್ಲಿ ಮತ್ತೆ ಪೂಜೆ ಮಾಡೋದಿದೆ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅದು ಸೂಪರಾಗಿದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡ್ರಿ. ಅರ್ಥ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಇರೋದು. ಫುಲ್ ಅರ್ಥ ಆಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ಫುಲ್ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಫುಲ್ ವಿಡಿಯೋ ನೋಡಿರಿ ಅಂತಂದೇಳಿ. ನೋಡಿ, ಇವಾಗೆಲ್ಲ ಹೋಗ್ತಾಯಿದ್ವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗ್ಬೇಕು. ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಬರೋಣ.
ಸೊ ಗಾಯ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಇವಾಗ ಪೂಜೆ. ಏನಕ್ಕೆ ನಾನು ಇದನ್ನು ಫುಲ್ ಹಿಡಿದಿದ್ದೀನಿ ವಿಡಿಯೋ ಅಂದರೆ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಲಿ ಉದ್ದೇಶಕ್ಕೆ ಅಷ್ಟು. ಅದೇ ಒಂದು ಉದ್ದೇಶ ನಂದು ಅಷ್ಟೇ, ಇಂಚಿಂಚು ಗೊತ್ತಿರಲಿ ಅಂತ. ಸುಮ್ಮನೆ ಕಟ್ ಮಾಡಿ ನಿಮಗೂ ಅರ್ಥ ಆಗಲ್ಲ ಅಲ್ಲಿ ಏನು ಮಾಡ್ಯಾರ ಅಂತೇಳಿ. ಇವಾಗ ನೋಡಿ ಕ್ಲೀನಾಗಿ ನೋಡ್ಕೊಳ್ಳಿ, ಇದೇ ಬಾನ ಅಂತ ಹೇಳೋದು. ಇದು ಬಾನಿಗೆ ಬಂದುಬಿಟ್ಟು ಇಲ್ಲೆಲ್ಲ ಬಾನಿಗೆ ದಂಡಿ ಹಾಕಿ ಪೂಜೆ ಮಾಡಿ ಇಲ್ಲಿ ಪಾಡ್ಲಿಗೆ ತುಂಬಿಸಲ್ಲ. ಇಲ್ಲಿ ಇಲ್ಲಿ 5 ಮಂದಿಗೆ ಜೋಗಾಡಿ ಇಲ್ಲಿಂದ ಈ ಬಾನಿಂದ ನೀರು ತೊಗೊಂಡೋಗಿ ಅಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಇದು ಮಾಡಲೇಬೇಕು ಕಂಪಲ್ಸರಿ. ಜೋಗಳ ಪಂಥಿ ಅಂತಾರಲ್ಲ ಅದೇ, ಇದು ಮಾಡಲೇಬೇಕು. ಅದಕ್ಕೋಸ್ಕರ ಇಲ್ಲಿ ಬಂದಿರೋದು ನೋಡಿ. ಇವಾಗ ದಂಡಿ ಹಾಕ್ತಾಯಿದ್ದಾರೆ ಅಮ್ಮವರು. ದಂಡಿ ಹಾಕಿ ಎಲ್ಲ ಪೂಜೆ ಗೀಜೆ ಕಾಯಿಗೆ ಎಲ್ಲ ಹೊಡೆದು, ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಪೂಜೆ ಮಾಡ್ತಾ ಇರೋದು. ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಪೂಜೆ ಗೊತ್ತಿರಲ್ಲ ಅವರಿಗೆ, ಗೊತ್ತಿರುತ್ತೆ ಅವರಿಗೆ. ನಮ್ಮ ಕಡೆ ಜನಕ್ಕೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಇದು ಗೊತ್ತಿರುತ್ತೆ. ಈ ಕಡೆ ಅವರಿಗೆಲ್ಲ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿರಿ, ಫುಲ್ ವಿಡಿಯೋ ನೋಡಿರಿ. ನೋಡಿ ಇವಾಗೆಲ್ಲ ದೀಪ ಎಲ್ಲ ಹಚ್ಚಿ ಉದ್ದಿನ ಕಡೆ ಬೆಳಗ್ತಾ ಇದ್ದಾರೆ. ಇಲ್ಲಿಂದ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಇನ್ನೂ ಪೂಜೆ ಜೋರಾಗಿದೆ. ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ, ದಯವಿಟ್ಟು ಆ ವಿಡಿಯೋನ ನೋಡಿರಿ. ನೋಡಿರಿ ಇವಾಗ ಎಲ್ಲ ಪೂಜೆ ಗೀಜೆಲ್ಲ ತಯಾರಿ ನಡೀತಾ ಇದೆ. ಪೂಜೆ ಆಗ್ತಾಯಿದೆ. ಆರತಿ ಬೆಳಗೋ ಕಾರ್ಯಕ್ರಮ. ಆರತಿ ಬೆಳಗಿನ ಮೇಲೆ ಕಾಯಿ ಹೊಡೆದು ಮತ್ತು ನಮ್ಮ ತಾಯಿಗೆ ಸರ ಎಲ್ಲ ಹಾಕಿ ಇನ್ನೊಂದು ಸರಿ ಇಲ್ಲಿಂದ ಮತ್ತೆ ಮನೆಗೆ ಹೋಗೋದು. ಬಿಸಿಲು ಅಂದ್ರೆ ಸರಿಯಾಗಿತ್ತು. ಬಿಸಿಲು ಕರೆಕ್ಟಾಗಿ 1 ಗಂಟೆಗೆ ಬಂದಿದ್ವಿ. ಎಲ್ಲ ಎಲ್ಲ ಕಾಲಾಗಿ ನೀರಕ್ಕೆ ನಿಂತಾರೆ. ಯಾವ ರೀತಿ ಬಿಸಿಲಿದ್ರೆ ನಿಲ್ಲಾಕಾಗ್ತಿಲ್ಲ. ಆದ್ರೆ ನಿಂತಿದ್ವಿ ಅಂದ್ರೆ ಅದು ದೇವರ ಪವಾಡ. ಹೆಂಗಿತ್ತಾರೆ ಕೆಳಗೂ ಸುಡ್ತಾ ಇತ್ತು, ಮೇಲೆ ಸುಡ್ತಾ ಇತ್ತು, ಆ ಥರ ಇತ್ತು. ಅಂಥ ಬಿಸಿಲಲ್ಲೇ ತಾಯಿ ನಮ್ಮ ಮಾಡಿಸ್ಕೊಂಬಿಟ್ಲು ಎಲ್ಲ ಪೂಜೆನ. ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಬಿಸಿಲು ಐತಿಲ್ಲ ಅಂತೇಳಿ. ಎಲ್ಲ ಕಾಲೆಲ್ಲ ಅಳ್ಳಾಡಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನೀರಿಗೆಲ್ಲ ಹಾಕ್ಕೊಂಡು ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಬಾನಾಗ ನೀರಿದ್ವಲ್ಲ, ಬಾನಾಗ ನೀರು ತೆಗೆದು ಎಲ್ಲರೂ ಕುಡ್ಕೊಂಡು ಎಲ್ಲ ತಲೆಮೆ ಹಾಕ್ಯಂದು, ಅದು ಸಂಪ್ರದಾಯ. ಅಲ್ಲಿ ನೀರೆಲ್ಲ ಕುಡಿದು ಅಲ್ಲಿಂದ ಮನೆಗೆ ತೊಗೊಂಡೋಗ್ಬೇಕು. ಒಂದು ಚರಿಗೆ ನೀರು ಮನೆಗೆ ತೊಗೊಂಡೋಗಿ ಇವಾಗ ನೋಡ್ರಿ ಅಲ್ಲಿ ಅದೇ ನೀರಲ್ಲಿ ನಮ್ಮ ದೇವರ ಸರನೆಲ್ಲ ತೊಳೆದು ಅದಕ್ಕೆ ಪೂಜೆ ಮಾಡಿ ಇಲ್ಲಿ ನಮ್ಮ ಅವಾಗ ಮತ್ತೆ ವಾಪಸ್ ಹಾಕ್ಬೇಕು. ಅಲ್ಲಿ ಹಾಕಿದಾರೆ ಮನೆಗೆ ಹಾಕ್ಯಂಡು ಕರ್ಕೊಂಬಂದ್ರೆ ಮತ್ತೆ ಇಲ್ಲಿ ತೆಗೆದು ಇಲ್ಲಿ ಒಂದು ಸರಿ ಪೂಜೆ ಮಾಡಿ ಇಲ್ಲಿ ಹಾಕಿ. ಇವಾಗ ಅಮ್ಮವ್ರು ಕೇಳ್ತಾರೆ ಎಲ್ಲರೂ ಒಪ್ಪಿಗೆ ಅಂತಂದಿರಿಲ್ಲಪ್ಪ ಅಂತೇಳಿ. ಎಲ್ಲ ಒಪ್ಪಿಗೆ ಅಂತಂದಿವಮ್ಮ ಅಂತ ಹೇಳಿದ ಮೇಲೆ ಸರ ಹಾಕಿ ಇಲ್ಲಿಂದ ಮತ್ತೆ ಒಂದು 5 ಮನೆಗೆ ಜೋಗಾಡಿ ಮತ್ತು ಮನೆಗೆ ಹೋಗೋದು. ಮನೆಗೆ ಹೋಗಿ ಪೂಜೆ ಮತ್ತೆ ಪಾಡ್ಲಿಗೆ ತುಂಬಿಸೋದು. ಎಷ್ಟು ಜನ ಬಂದಾರ 5 ಜನದಿಂದ 5 ಜನ ಜೋಗಮ್ಮನವರು. ಅವ್ರದ್ದೆಲ್ಲ ಪಾಡ್ಲಿಗೆ ತುಂಬಿಸಿ ಊಟ ಮಾಡಿ ಆಯಾರ ಮಾಡಿ ವಿಡಿಯೋ ಮಸ್ತ್ ಐತಿ. ಮುಂದೆ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ. ಇವಾಗ ನೋಡ್ರಿ ಸರ ಹಾಕ್ತಾ ಇರೋದು. ಎಲ್ಲರೂ ಒಪ್ಪಿಗೆ ಐತೆ ಅಂತ ಕೇಳಿದ್ರಿ, ಎಲ್ಲರೂ ಒಪ್ಪಿಗೆ ಐತೆ ಅಂತ ಹೇಳಿದ್ವಿ. ಅಲ್ಲಿಂದ ಸರ ಹಾಕಿ ಇಲ್ಲಿಗೆ ನಮ್ಮ ತಾಯಿಯವರ ಜೋಗಮ್ಮ ಆದರು. ಇಲ್ಲಿ ನಮ್ಮ ಕಡೆಯವ್ರು ಗೊತ್ತಿರೋದು ಜೋಗಮ್ಮ ಅಂದರೆ. ಇಲ್ಲಿಗೆ ಜೋಗಮ್ಮನ ಮಾಡಿದ್ವಿ. ಬಂದವಳ ತಾಯಿ ನೋಡೋಣ ಮನೆಗೆ. ಇಷ್ಟು ಇಲ್ಲಿನ ಒಂದು ಸಂಪ್ರದಾಯ. ಇದು ಕಂಪ್ಲೀಟ್ ಮಾಡಲೇಬೇಕು. ಅದಕ್ಕೋಸ್ಕರ ಎಲ್ಲರೂ ಸೇರಿ, ಮನೆಯವರೆಲ್ಲರೂ ಸೇರಿ ಮಾಡ್ತಾ ಇರೋದು. ಪ್ರತಿಯೊಂದು ಮನೆಯವರೆಲ್ಲ ಸೇರಿಬಿಟ್ಟು ಮಾಡ್ತಾ ಇರೋದು. ನೋಡಿರಿ ಇವಾಗೆಲ್ಲ ಜೋಗಮ್ಮನವರು ಕುಂಕುಮ ಭಂಡಾರ ಹಚ್ಚಿ ಪೂಜೆ ಮಾಡ್ತಾರೆ ನಮ್ಮ ಅವ್ನ ಸರಕ್ಕನು. ಇವಾಗ ಹೋಗ್ತಾರೆ. ಇಲ್ಲಿ ಸ್ವಲ್ಪ ಜಾಸ್ತಿ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ 10 ನಿಮಿಷ ಮಾತ್ರ ಹಿಡ್ಕೊಂಡಿದ್ದೀನಿ. ಇನ್ನು ಮುಂದೆ ಇದೆ ವಿಡಿಯೋ, ದಯವಿಟ್ಟು ನೋಡಿರಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿರಿ, ನಿಮಗೆಲ್ಲ ಗೊತ್ತಾಗುತ್ತೆ. ಸೊ